ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಯುದ್ಧ ನಡೀತಾ ಇತ್ತು ಆಲ್ಮೋಸ್ಟ್. ಆದರೆ ನಿನ್ನೆನೇ ಇರಾಕ್ ಮತ್ತು ಇರಾನ್ ಯುದ್ಧ ಮತ್ತೆ ಪ್ರಾರಂಭ ಆಯಿತು. ಅದು ನಿನ್ನೆ 8 ಡೇಟು, ನಿನ್ನೆ 6ನೇ ತಿಂಗಳು 8. ಇಷ್ಟು ದಿನ ಸ್ವಲ್ಪ ನಡೀತಾ ಇತ್ತು, ಸ್ವಲ್ಪ ಕೂಲಾಗಿತ್ತು, ಎಲ್ಲೋ ಹಾಗೆ ಸ್ವಲ್ಪ ಕಮ್ಮಿ ಆಗಿತ್ತು. ಆದರೆ ನಿನ್ನೆ ಮತ್ತೆ ಸ್ಟಾರ್ಟ್ ಆಗಿದೆ, ಇರಾನ್ ಯುದ್ಧ ಮತ್ತೆ ಸ್ಟಾರ್ಟ್ ಆಗಿದೆ. ಇದೇನಾಗುತ್ತೆ, ಸ್ಟಾರ್ಟಿಂಗೇ 6ನೇ ತಿಂಗಳು 8ನೇ ತಾರೀಕು ಸ್ಟಾರ್ಟ್ ಆಗಿರೋದ್ರಿಂದ ಇದು ಇನ್ನು ನಿಲ್ದಿರ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಯಾಕಂದರೆ ಇದೇ ವಿಷಯವಾಗಿ ತುಂಬ ಗ್ಯಾಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಸಾಕಷ್ಟು ನೋವನ್ನು ತಿಂದಿದ್ದೀವಿ. ಹೋಟೆಲ್ ಅವ್ರಿಗೆ ಹೊಡೆತ ಬಿದ್ದಿದೆ. ಇದು ಎಲ್ಲೋ ಒಂದು ಕಡೆ ಆದಾಗ ಎಲ್ಲಿ ಸುತ್ತ ಇರೋ ಅಂಥವ್ರಿಗೂ ಕೂಡ ಇದರ ಒಂದು ಎಫೆಕ್ಟು ಗೊತ್ತಾಗುತ್ತೆ. ಪೆಟ್ರೋಲು, ಗ್ಯಾಸು, ಹೋಟೆಲ್ಸು, ಗ್ಯಾಸ್ ಇಲ್ಲ ಅಂದರೆ ಹೋಟೆಲ್ಸ್ ರನ್ ಆಗಲ್ಲ. ಈ ಥರ ತುಂಬ ಜನ ಅಂದರೂ ನಾರ್ಮಲ್ ಪಾಪ ಸಣ್ಣ ಪುಟ್ಟ ಹೋಟೆಲ್ಸ್ ಇಟ್ಕೊಂಡಿರೋರು, ಆಟೋಗಳು ಇಟ್ಕೊಂಡಿರೋರು, ಕ್ಯಾಬ್ ಇಟ್ಕೊಂಡಿರೋರು, ಅವ್ರಿಗಂತೂ ಅವ್ರು ನಾವು ಹೇಳತೀರೋದು. ಯಾಕಂದರೆ ಈ ಗ್ಯಾಸ್ ಪ್ರಾಬ್ಲಮ್ ಆಗಿ, ಪೆಟ್ರೋಲ್ ಪ್ರಾಬ್ಲಮ್ ಆಗಿ ಈ ಒಂದು ಇದರಿಂದ ಸುಧಾರಿಸ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅವರು ಒಂದು ತಿಂಗಳು, ಒಂದು 15-20 ದಿನ ಅವ್ರಿಗೆ ಜೀವನನೇ ಇಲ್ಲ ಅಂತ ಹೇಳ್ತಿತ್ತು. ಯಾಕಂದರೆ ದೊಡ್ಡವ್ರಿಗೇನೂ ಆಗೋದಿಲ್ಲ, ಈ ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆ ಅವ್ರಿಗೆ ದಿನದ ಅವಶ್ಯಕತೆ ಬೇಕಲ್ವ. ಹಾಗಾಗಿ ಅದು ಕೂಡ ಈ ಒಂದು ಯುದ್ಧದ ಒಂದು ಪರಿಣಾಮದಿಂದ ಆಯಿತು. ಮತ್ತೇನು ಇವಾಗ ಈ ಯುದ್ಧದ ಪರಿಣಾಮ ಏನು ಸ್ಟಾರ್ಟ್ ಆಗಿದೆ, ಇದರಿಂದ ಮತ್ತೆ ಏನೇನೆಲ್ಲ ಆಗುತ್ತೋ ಗೊತ್ತಿಲ್ಲ. ಆವಾಗ ಸೂರ್ಯ ಶನಿ ಕೂಡ ಒಟ್ಟಿಗೆ ಇದ್ದರು. ಸೂರ್ಯ ಶನಿ ಮೀನ ರಾಶಿಯಲ್ಲಿ ಸಂಧಿಸ್ತಾ ಇದ್ರು. ಆ ಒಂದು ತಿಂಗಳು ಎಲ್ಲ ಪ್ರಕೃತಿನೇ ವಿಕೋಪಕ್ಕೆ ಹೋಗಿತ್ತು. ಆ ಒಂದು ತಿಂಗಳು ಈ ಗ್ಯಾಸ್ ಆಗಿರ್ಬೋದು, ಹೋಟೆಲಲ್ಲಿ ಬೆಂಕಿ ಉರಿತಾ ಇಲ್ಲ. ಯಾಕಂದರೆ ಸೂರ್ಯ ಮತ್ತು ಶನಿ, ಈ ಗ್ಯಾಸು, ಪೆಟ್ರೋಲು ಇದಕ್ಕೆಲ್ಲ ಸಖತ್ ಡಿಮ್ಯಾಂಡ್ ಆಗಿತ್ತು. ಇದೆಲ್ಲ ಅದಕ್ಕೊಂದು ಕಾರಣ ಅಂದರೆ ಯುದ್ಧ. ಸೊ ಹಾಗಾಗಿ ಆ ಗ್ರಹಗಳು ಕೂಡ ಹಾಗೆ ಕನೆಕ್ಟ್ ಆಗುತ್ತೆ ನೋಡಿ. ಈ ಒಂದು ಡೇಟ್ ನಾವು ಹೇಳಿದ್ದು ಇನ್ನು ಮುಂದೆ 8ನೇ ತಿಂಗಳು ಇನ್ನೂ ನಮಗೆ ಬಂದಿಲ್ಲ. ಈ 8ನೇ ತಿಂಗಳು ಇನ್ನೇನು ಘನಘೋರ ಭೀಕರ ದೃಶ್ಯಗಳನ್ನ ನಾವು ನೋಡಬೇಕೋ ಗೊತ್ತಿಲ್ಲ. ಯಾಕಂದರೆ ತಿಂಗಳು ಕೂಡ ಬಾಕಿ ಇದೆ, ಇನ್ನು 6ನೇ ತಿಂಗಳು ರನ್ನಿಂಗ್ ಇವಾಗ ಅಷ್ಟೇ. ಹೌದು, ಇವಾಗ ಎಲ್ಲಿ ಇನ್ನು 9 ದಿನ ಆಗಿದೆ ಅಷ್ಟೇ. ಈ 8ನೇ ದಿನಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು 20 ದಿನ, ಇನ್ನು 22 ದಿನ ಇದನ್ನ ಕಾಯಬೇಕು ನಾವು. ಈ ತಿಂಗಳು ಕಾಯಬೇಕು. ಡೇಟು ನೆಗೆಟಿವ್ ಅಂದ್ಮೇಲೆ ಆಗೇ ಆಗತ್ತೆ, ಅದು ತಡೆಯೋಕೆ ಅಥವಾ ಆಗದೆ ಇರೋದಕ್ಕೆ ಏನೂ ಆಗಲ್ಲ ಅಂತೆಲ್ಲ ಅಲ್ಲ? ಇಲ್ಲ. ಇವಾಗ ನಾನು ಇದು ಉದಾಹರಣೆ ಅಂತಂದ್ರೆ ಇವಾಗ ಎಲ್ಲರಿಗೂ ಆಗೋದು ನಮಗೆ ಗೊತ್ತಿರೋದಿಲ್ಲ. ಆದ್ರೆ ನಾವೇನು ಈ ಡೇಟಲ್ಲಿ ನಾವು ಹೇಳಿರೋ ಡೇಟಲ್ಲೇ ಈ ತರ ತೊಂದರೆಗಳಾಗಿದೆ ಅಂತಂದಾಗ ಇನ್ನು 6ನೇ ತಾರೀಕಲ್ಲಿ ಹುಟ್ಟಿರೋ ಗತಿ ಏನು, 8ನೇ ತಾರೀಕಲ್ಲಿ ಹುಟ್ಟಿರೋರ ಗತಿ ಏನು, ಅದೇ ರೀತಿ 1ನೇ ತಾರೀಕಲ್ಲಿ ಹುಟ್ಟಿರೋರ ಗತಿ ಏನು, 6, 15, 24, ಅದೇ ರೀತಿ 8, 17, 26 ಈ ಡೇಟ್ಗಳಲ್ಲಿ ಹುಟ್ಟಿರೋರಿಗೆ ತುಂಬಾ ಪ್ರಾಬ್ಲಮ್. ತುಂಬ ಅಂತಂದರೆ ಲಾಸ್ ಆಗುವಂಥದ್ದು, ಅಥವಾ ಮನೇಲಿ ಯಾರನ್ನಾದರೂ ಕಳ್ಕೊಳ್ಳೋ ಅಂಥದ್ದು, ಅಥವಾ ಮನೇಲಿ ಅವರ ವೆಹಿಕಲ್ ನಂಬರ್ ಆಗಿರ್ಬೋದು, ಅವರ ಫೋನ್ ನಂಬರಲ್ಲಾಗಿರ್ಬೋದು, ಅಥವಾ ಈ ಒಂದು ಡೇಟಲ್ಲಿ ಹುಟ್ಟಿರೋರಾಗಿರ್ಬೋದು, ಅವರ ಒಂದು ಮನೇಲಿ ಕುಟುಂಬದ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಮತ್ತು ಡೈವೋರ್ಸ್ ಯಾಕಂದರೆ ಇವಾಗ ಎಲ್ಲ ಕಡೆ ಅದೇ ಆಗಿದೆ, ಡೈವೋರ್ಸ್ ಆಗುವಂಥದ್ದಾಗಿರ್ಬೋದು. ಈ ಥರದ್ದು ಏನಾದರೂ ಒಂದೊಂದು ಸಮಸ್ಯೆ ಅವರಲ್ಲಿ ಕಾಣ್ತಾನೆ ಇರುತ್ತೆ.